ಶಿವಮೊಗ್ಗ ನಗರದ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ವಿಚಾರ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕೂಡಲೇ ತೆರವುಗೊಳಿಸಬೇಕೆಂದು ಪ್ರತಿಭಟನಾ ಧರಣಿ ನಡೆಸ್ತಾ ಇದ್ರು. ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಅವರು ಸಹ ಭೇಟಿ ನೀಡಿದ್ರು. ಬೇಲಿ ತೆಗಿಬೇಕು, ಅಲ್ಲಿಯವರೆಗೂ ಸ್ಥಳದಿಂದ ಕದಲೋದಿಲ್ಲವೆಂದು ವಿಎಚ್ಪಿ ಸಂಘಟನೆಯವರು ಪಟ್ಟು ಹಿಡಿದಿದ್ರು. ಸದ್ಯ ಎಸ್ಪಿ ಮಿಥುನ್ ಕುಮಾರ್ ಅವರು ಮಾತುಕತೆ ನಡೆಸಿ ಸಂಜೆ ಒಳಗೆ ತೆರವುಗೊಳಿಸುವ ಭರವಸೆ ನೀಡಿದ ನಂತರ ವಿವಾದಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಸಾರ್ವಜನಿಕರ ಜಾಗದೊಳಗೆ ಇನ್ನು ನಮಾಜ್ ಮಾಡಿದ್ರ ಇಲ್ಲ ತೆಗಿಬೇಕಷ್ಟೇ. ಏನ್ ತಡಿಬೇಕು ಇಲ್ಲಿ ಅವಶ್ಯಕ ಮಾತಾಡಬೇಡ, ಅನವಶ್ಯಕ ಮಾತು ಬೇಡ, ಅನವಶ್ಯಕ ಮಾತು ಬೇಡ. ಏನ್ ಮಾತಾಡ್ತದೆ ಅದನ್ನ ಮಾತಾಡ್ತೇನೆ. ನೀವು ಮಾತಾಡಬಾರ್ದು, ನೀವು ಯಾರ ಹತ್ರ ಮಾತಾಡ್ತೀರ ಅಂತ ಹೇಳಿ ಫಸ್ಟ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ವಿಷಯ ನೋಡ್ರಿ, ವಿಷಯ ಹೇಳ್ತಾ ಇಷ್ಟೇ. ಒಂದು ನಿಮಿಷ ಯಾವ್ದಕ್ಕೂ ಅವಕಾಶ ಕೊಡ್ತಾ ಇಲ್ಲ ನಾವು. ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ತಡ್ರಿ, ಒಂದು ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡಿ ಫಸ್ಟ್. ಇಲ್ಲಿ ನಾವು ಅವ್ರಿಗೆ ಮಾತಾಡಿದೀವಿ, ಇಲ್ಲಿ ಯಾರು ಹಾಕ್ಯಾರ ಏನು ವಿಚಾರ ಅಂತ ಹೇಳಿ ನಾವು ತಿಳ್ಕೊಂಡು ಎಲ್ಲ ಹೇಳಿದೀವಿ. ಅವ್ರಿಗೂ ಇಂಟಿಮೇಷನ್ ಮಾಡಿದೀವಿ. ಅವರು ನಮಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿದ್ರೆ ನಮ್ಮ ಮಧ್ಯಾಹ್ನದೊಳಗೆ ನಾವು ಎಲ್ಲ ಮೀಟಿಂಗ್ ಮಾಡಿಕೊಂಡು ನಾವು ಅದೇನೈತೆ ನಾವು ವೇಕೆಂಟ್ ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಕಾಲಾವಕಾಶ ಕೊಡಿ ಅಂತ. ಅವ್ರು ತೆಗಿಯಿಲ್ಲ ಅಂತ ಏನು ಹಠ ಮಾಡಿಲ್ಲ, ಹೇಳಿಲ್ಲ ಅವ್ರು ಯಾರು, ಅದನ್ನ ಹೇಳಿದ್ದಾರೆ ಅವರು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಎಲ್ಲರೂ ಅದು ಮಧ್ಯಾಹ್ನ ಅಂತ ಅವ್ರು ಹೇಳಿದ್ದಾರೆ. ಎಲ್ಲ ಹಬ್ಬಗಳಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಬ್ಬಗಳಿಗೂ ಯಾವುದೇ ಒಂದು ಇದು ಮಾಡಬೇಕಾದ್ರೆ ನೀವು ತೆಗಿಬೇಕಾದ್ರೆ ನಿಮಗೂ ಟೈಮ್ ಕೊಟ್ಟು. ಶಿವಮೊಗ್ಗ ನಗರದಲ್ಲಿ ನಿನ್ನೆ ದಿವಸ ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ಯಾರ ಮುಸಲ್ಮಾನರು. ಅದಕ್ಕೆ ಪೊಲೀಸ್ನವ್ರ ಸಹಕಾರನೂ ಚೆನ್ನಾಗಿತ್ತು, ಶಿವಮೊಗ್ಗ ನಗರದ ಎಲ್ಲ ಸಾರ್ವಜನಿಕರ ಬಂಧುಗಳ ಸಹಕಾರ ಇತ್ತು, ಹಿಂದೂ ಸಮಾಜದ ಸಹಕಾರನೂ ಇತ್ತು. ಹಾಗಾಗಿ ಅತ್ಯಂತ ಯಶಸ್ವಿ ಆಗಿದೆ. ಆದರೆ ಯಾವ ಜಾಗದಲ್ಲಿ ಇವತ್ತಿನ ದಿವಸ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎದುರುಗಡೆ ಇರುವಂಥದ್ದು, ಜಯನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂಥದ್ದು, DC ಆಫೀಸ್ ಎದುರುಗಡೆ ಇರುವಂಥ ಒಂದು ಮೈದಾನದೊಳಗಡೆ ಅವರಿಗೆ ವರ್ಷದಲ್ಲಿ 2 ಬಾರಿ, ಮುಸಲ್ಮಾನರಿಗೆ ವರ್ಷದಲ್ಲಿ 2 ಬಾರಿ ಅವರ ಹಬ್ಬಕ್ಕೆ ನಮಾಜ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಉಳಿದಿದ್ದ 363 ದಿವಸ ಇದು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಸ್ವತ್ತು. ಇದು ಯಾರು ಬೇಕಾದ್ರೂ ಇಲ್ಲಿ ಈ ಜಾಗದೊಳಗೆ ಇರ್ಬೋದು, ಯಾರು ಬೇಕಾದ್ರೂ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬೋದು, ಉಪಯೋಗ ಮಾಡ್ಕೋಬೋದು ಸಾರ್ವಜನಿಕರು. ಈ ರೀತಿ ಇರುವಂಥ ಜಾಗ ಇದು. ಈಗಿಂದ ಅಂತಾರೆಲ್ಲ ಶಿವಮೊಗ್ಗ ನಗರದ ಇತಿಹಾಸದಲ್ಲಿರುವಂಥ ಇದೊಂದು ಈ ದೃಷ್ಟಿ ಒಳಗಡೆ ಆಗಿರುವಂಥ ಕಾರ್ಯಗಳು ನಡೀತಾ ಇರುವಂಥದ್ದು. ಇಂತಹ ಜಾಗದೊಳಗಡೆ ನಿನ್ನೆ ರಂಜಾನ್ ಹಬ್ಬ ಆದಮೇಲೆ ನಮಾಜ್ ಮುಗ್ದಾದ್ಮೇಲೆ ನಮಾಜ್ ಮಾಡೋ ಟೈಮ್ ಒಳಗೆ ಯಾವುದೇ ಬೇಲಿ ಇರಲಿಲ್ಲ. ಇಲ್ಲಿ ನಮಾಜ್ ಮಾಡಿ ಆದಮೇಲೆ ಸಂಜೆಯ ಮೇಲೆ ಒಂದಿಷ್ಟು ಮುಸಲ್ಮಾನ್ ಗೂಂಡಾಗಳು ಒಟ್ಟಿಗೆ ಸೇರಿಕೊಂಡು ಈ ಜಾಗದೊಳಗಡೆ ಬೇಲಿಯನ್ನು ಹಾಕಿದ್ರು. ಸಾರ್ವಜನಿಕರ ಜಾಗಕ್ಕೆ ಬೇಲಿ ಹಾಕಿರುವಂಥ ಕೆಲಸವನ್ನು ಮಾಡಿರೋದು ಅಪರಾಧ. ಇದಕ್ಕೆ ಪೊಲೀಸ್ ಇಲಾಖೆ ಗಟ್ಟಿಯಾಗಿ ನಿಂತ್ಕೋಬೇಕಿತ್ತು. ಪೊಲೀಸ್ ಇಲಾಖೆಯವರು ಆ ಕ್ಷಣದಲ್ಲೇ ತೆಗೆಸಿದ್ರೆ ಇವತ್ತು ಶಿವಮೊಗ್ಗ ನಗರದೊಳಗಡೆ ಈ ರೀತಿಯ ವಾತಾವರಣ ಆಗ್ತಿರಲಿಲ್ಲ. ಶಿವಮೊಗ್ಗ ನಗರದಲ್ಲಿ ವಾತಾವರಣ ಭಾರಿ ಏನಾಗಿಲ್ಲ. ಆದರೆ ಮುಸಲ್ಮಾನರು ಹಾಕಿರುವಂಥ ಬೇಲಿ, ಸಾರ್ವಜನಿಕರ ಬೇಲಿಯನ್ನು ಅವರ ಜಾಗ ಅಂತ ಅಂದ್ಕೊಂಡ್ರು, ಮುಸ್ಲಿಂ ಜಾಗ ಅಂತ ಕಬಳಿಸಿಕೊಂಡಿರುವಂಥದ್ದನ್ನ ಹಿಂದೂ ಸಮಾಜ ಸಹಿಸ್ಕೊಳ್ಳೋದಿಲ್ಲ, ಹಿಂದೂ ಸಂಘಟನೆಗಳು ಸಹಿಸ್ಕೊಳ್ಳೋದಿಲ್ಲ, ಯಾವುದೇ ಸಾರ್ವಜನಿಕರು ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ವೃಂದಗಳಿಗೆ, ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಹೇಳ್ತಾ ಇದ್ವಿ ಮತ್ತು DC ಅವ್ರಿಗೆ ಹೇಳ್ತಾ ಇದ್ವಿ, ದಯಮಾಡಿ ಈ ಜಾಗವನ್ನು ಸಾರ್ವಜನಿಕರಿಗೆ ಉಳಿಸ್ಕೊಳ್ಳೋಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಈ ಜಾಗ ಕಬಳಿಸೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಈ ಸಮಯದಲ್ಲಿ ವಿನಂತಿ ಮಾಡ್ಕೊತೀನಿ. ಸಂಜೆ ಒಳಗಡೆ ಏನು ಒಂದು ಬೇಲಿ ಹಾಕಿದ್ದಾರೆ, ಅಕ್ರಮ ಬೇಲಿ, ಆ ಅಕ್ರಮ ಬೇಲಿನ ತೆಗೆಸ್ಬೇಕು ಅಂತ ಹೇಳಿದ್ವಿ. ಸಂಜೆ 7 ಗಂಟೆ ಒಳಗೆ ತೆಗೆಸ್ತೀವಿ ಅಂತ ಹೇಳ್ಯಾರೆ. ಅವ್ರು ತೆಗೆಸದೇ ಇದ್ದಲ್ಲಿ ಹಿಂದೂ ಸಮಾಜದ ಎಲ್ಲರೂ ಸೇರಿಕೊಂಡು ಆ ಬೇಲಿಯನ್ನು ತೆಗೆಸುವಂಥ ಕೆಲಸ ಮಾಡ್ತೀವಿ. ಅವ್ರು ತೆಗೆಸ್ತಾರೆ ಅಂತ ವಿಶ್ವಾಸ ಪೊಲೀಸ್ ಇಲಾಖೆ ಮೇಲೆ ಇದೆ ನಮಗೆ. ಧನ್ಯವಾದ. ಜೈ ಶ್ರೀರಾಮ್. ಅದಕ್ಕೆ ವರ್ಷಕ್ಕೆ 2 ಸಲ
ಹಬ್ಬಗಳಿಗೆ ಪ್ರೇಯರ್ ಮಾಡಲಿಕ್ಕೋಸ್ಕರ ಒಂದು ಜಾಗನ ಕಾರ್ಪೊರೇಷನ್ ಜಾಗವನ್ನು ಅವರಿಗೆ ಬಹಳಷ್ಟು ವರ್ಷಗಳಿಂದ ಒಂದು ಅಗ್ರಿಮೆಂಟ್ ಮೇಲೆ ಬಿಟ್ಕೊಟ್ಟಿದ್ದಾರೆ. ಅವರ ದರ್ಗಾ ಮಾತ್ರ ಮಾಡಲಿಕ್ಕೋಸ್ಕರ ಏನು 6/8 6/10 ಏನೋ ಆ ಥರ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿ ಈ ಜಾಗದ ಮೇಲೆ ಯಾವುದೇ ರೀತಿಯ ಹಕ್ಕಿಲ್ಲ. ಕೋರ್ಟಲ್ಲಿ ಇದ್ದಿದ್ದು ಕೋರ್ಟಲ್ಲೂ ನಮ್ಮ ಪರವಾಗಿ ಡಿಸೈಡ್ ಆಗಿದೆ, ಕಾರ್ಪೊರೇಷನ್ನದೇ ಅಂತ ಆಗಿದೆ, ನಿರ್ಧಾರ ಆಗಿದೆ. ಆದರೂ ಸಹ ಪ್ರೇಯರ್ ಎಲ್ಲ ಆದಮೇಲೆ, ಹಬ್ಬ ಎಲ್ಲ ಆದಮೇಲೆ, ನಿನ್ನೆ ರಾತ್ರಿನೋ ಅಥವಾ ಬೆಳಗಿನ ಜಾವನೋ ಈ ಒಂದು ಬೇಲಿನ ನಿರ್ಮಾಣ ಮಾಡಿಬಿಟ್ಟು ಯಾವುದೇ ವೆಹಿಕಲ್ಗಳು ಎಲ್ಲ ಒಳಗಡೆ ಬರದೇ ಇರೋಂಗೆ ಮಾಡಿಟ್ಟಿದ್ದಾರೆ. ಅದು ಬೇಲಿ ನಿರ್ಮಾಣ ಮಾಡಬೇಕಾದ್ರೆ ಏನಾಗಿದೆ, ಸೆಂಟ್ರಲ್ ಗೌರ್ಮೆಂಟಿನ ಪ್ರಾಪರ್ಟಿ ಆದ ರೈಲ್ವೆ ಡಿಪಾರ್ಟ್ಮೆಂಟಿನ ಒಂದೆರಡು ರೈಲ್ವೆ ಹಳಿಗಳನ್ನು ತಂದು ಉಪಯೋಗಿಸಿದ್ದಾರೆ. ಅದು ದೊಡ್ಡ ಅಪರಾಧ ಸೆಂಟ್ರಲ್ ಗೌರ್ಮೆಂಟಿಂದ ಇದನ್ನು. ಆಯಿತು, ಈಗ ಯಾವುದೇ ಒಂದು ರೀತಿ ಯಾವುದೇ ಎಲ್ಲಾದ್ರೂ ಅಲಂಕಾರ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು, ಬೇಲಿ ಹಾಕಬೇಕಾದ್ರೆ ಪರ್ಮಿಷನ್ ತೊಗೋಬೇಕು ಕಾರ್ಪೊರೇಷನ್ದು. ಅದು ಈ ಪರ್ಮಿಷನ್ಗಳು ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ನಮ್ಮ ಆಗ್ರಹ ಅಷ್ಟೇ, ಈ ಜಾಗ ಕಾರ್ಪೊರೇಷನ್ಗೆ ಸೇರಿದ್ದು, ಬೇಲಿ ತೆಗಿಬೇಕು, ವೆಹಿಕಲ್ಗಳನ್ನೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ತುಂಬ ಜನ ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಆದಷ್ಟು ಬೇಗ ಮಾಡಬೇಕು. ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದಾಗ ಏನು ಸಂಜೆ ಈಗ 1:15 ಗಂಟೆ ಆಗಿದೆ, ಸಂಜೆ 6:30-7 ಗಂಟೆ ಒಳಗಡೆ ತೆರವುಗೊಳಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮಾನ್ಯ SP ಸಾಹೇಬ್ರೆ. ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀವಿ, ಈ ಥರ ಅಶಾಂತಿ ಕ್ರಿಯೇಟ್ ಮಾಡುವಂಥ ಸನ್ನಿವೇಶಗಳನ್ನು ಮತ್ತೆ